Hello viewers, welcome to Learn in Kannada YouTube channel. Today's topic is vector analysis. ಟಾಪಿಕ್ ಹೋಗೋದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಟಾಪಿಕ್. ಸೊ ವೆಕ್ಟರ್ ಅನಾಲಿಸಿಸ್ ಈ ಕಾನ್ಸೆಪ್ಟ್ ನೋಡ್ತಾ ಇರ್ಬೇಕಾದ್ರೆ ಮೊದಲು ಇಲ್ಲಿ ವೆಕ್ಟರ್ ಅಂದ್ರೆ ಏನು, ಓಕೆ, ಮತ್ತೆ ವೆಕ್ಟರ್ ಅಲ್ದೇ ಇರೋದು ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ ಸ್ಕೇಲಾರ್. ಫೈನ್. ಈಗ ಈ ವೆಕ್ಟರ್ ನಿಂದ ಜನರಲ್ ಪ್ರಾಪರ್ಟಿ ಅಥವಾ ಜನರಲ್ ಪಾಯಿಂಟ್ಸ್ ಒಂದಷ್ಟಿದೆ, ಅದನ್ನ ನೋಡ್ಬೇಕು. ಅದಾದ್ಮೇಲೆ ಅದಕ್ಕೆ ಆದಂತ ಒಂದಷ್ಟು ಪ್ರಾಪರ್ಟೀಸ್ ಇದೆ. ಸೊ ಪ್ರಾಪರ್ಟೀಸ್ ಏನಂತ ನೋಡ್ಬೇಕು. ಮತ್ತೆ ಈ ಪ್ರಾಪರ್ಟೀಸ್ ಕೇಸಿಗೆ ಬಂದಾಗ ಮೊದಲಿಗೆ ಈಕ್ವಾಲಿಟಿ ಆಫ್ ವೆಕ್ಟರ್ಸ್, ಅಡಿಷನ್ ಆಫ್ ವೆಕ್ಟರ್ಸ್, ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್, ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್. ಈ ಮಲ್ಟಿಪ್ಲಿಕೇಶನ್ ಕೇಸಿಗೆ ಬಂದಾಗ ಕ್ರಾಸ್ ಪ್ರಾಡಕ್ಟ್ ಇದೆ, ಮತ್ತೆ ಇನ್ನೊಂದು ಡಾಟ್ ಪ್ರಾಡಕ್ಟ್ ಇದೆ. ಸೊ ಇದಿಷ್ಟು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ ಈ ಚಾಪ್ಟರ್ ನಾವು ನೋಡ್ಬೇಕಾಗಿರೋದು. ಜೊತೆಗೆ ಇವುಗಳ ಅಪ್ಲಿಕೇಶನ್ ಇಂದ ಈ ಕ್ರಾಸ್ ಪ್ರಾಡಕ್ಟ್ ಮತ್ತೆ ಡಾಟ್ ಪ್ರಾಡಕ್ಟ್ ನ ಅಪ್ಲಿಕೇಶನ್ಸ್ ಗಳು ಎಲ್ಲಿ ಬರುತ್ತೆ ಅಂದ್ರೆ ಮುಂದಿನ ಚಾಪ್ಟರ್ ಗಳಲ್ಲಿ ಒಂದು ವರ್ಕ್ ಡನ್, ಟಾರ್ಕ್, ಇಂಥ ವಿಷಯಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫೈನ್, ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ ಈಗ. ಸೊ ಮೊದಲಿಗೆ ಡಿಫರೆನ್ಸ್ ಬಿಟ್ವೀನ್ ಈ ಸ್ಕೇಲಾರ್ ಮತ್ತೆ ವೆಕ್ಟರ್. ಏನಿದು ಸ್ಕೇಲಾರ್ ಅಂತ ಹೇಳಿದ್ರೆ ಇದು ಒಂದು ಜಸ್ಟ್ ಅ ನಂಬರ್. ಹೇಗೆ 1 ಲೀಟರ್, 2 ಲೀಟರ್, 3 ಲೀಟರ್, ಈ 1 to 3 ನಂಬರ್ ಅಲ್ವಾ. ಸೊ ಹಾಗೆ ಇದು ಇಂಥ ಕ್ವಾಂಟಿಟೀಸ್ನ ನಾವು ಸ್ಕೇಲಾರ್ ಅಂತ ಕರಿತೀವಿ, ಜಸ್ಟ್ ನಂಬರ್ ಅಷ್ಟೇನೆ. ಜನರಲ್ ಆಗಿ ಅದನ್ನ ಹೇಗೆ ಡಿನೋಟ್ ಮಾಡ್ತೀವಿ ಅಂದ್ರೆ ಈ ತರ ಎರಡು ಲೈನ್ ಹಾಕಿ ಸೆಂಟ್ರಲ್ಲಿ ಆ ವೇರಿಯಬಲ್ ಬರ್ದ್ವಿ ಅಂದ್ರೆ ಅದು ಸ್ಕೇಲಾರ್ ಅಂತ ಅನ್ಸ್ಕೊಳುತ್ತೆ. ಮತ್ತೆ ಯಾವಾಗ್ಲೂ ಈ ತರ ಲೈನ್ ಬರೀಲೇಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಎಕ್ಸಾಂಪಲ್, ಈ ಲೈನ್ ನಡುವೆ ಈಗ ನಾನು ಎ ಬರ್ದಿದ್ದೀನಿ, ಹಾಗಾದ್ರೆ ಇದನ್ನ ಏನ್ ಹೆಂಗ್ ಓದ್ಬೇಕು ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ. ಓಕೆ, ನೆಕ್ಸ್ಟ್ ಇದೇ ವೆಕ್ಟರ್ ಕ್ವಾಂಟಿಟಿಗೆ ಬಂದಾಗ ಅವುಗಳು ಹೇಗೆ ನಾವು ಡಿನೋಟ್ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಆ ವೇರಿಯಬಲ್ ಮೇಲೆ ಒಂದು ಬಾಣ ಬರಿಬೇಕಾಗುತ್ತೆ. ಫೈನ್. ಸೊ ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇದು ಕೂಡ ಒಂದು ನಂಬರೇ, ಬಟ್ ಆ ನಂಬರ್ಗೊಂದು ಡೈರೆಕ್ಷನ್ ಇರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ 2 meters ನಾರ್ತ್. ಈಗ 2 ಮೀಟರ್ ಅನ್ನೋದು ನಂಬರ್, ಬಟ್ ಆ ನಂಬರ್ಗೊಂದು ಡೈರೆಕ್ಷನ್ ಇದೆ. ಯಾವ ಡೈರೆಕ್ಷನ್ ಅಲ್ಲಿ? ನಾರ್ತ್ ಡೈರೆಕ್ಷನ್ ಅಲ್ಲಿ. ಈಗ ಇದನ್ನ ಇಷ್ಟು ಉದ್ದಕ್ಕಿರೋದನ್ನ ಶಾರ್ಟ್ ಕಟ್ ಆಗಿ ಬರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹೇಗೆ? ಸೊ ನಾನೇನ್ ಮಾಡ್ತಾ ಇದ್ದೀನಿ, ಈ ನಾರ್ತ್ ಅನ್ನೋ ಪದ ಇದೆಯಲ್ಲ ಅದನ್ನ ಸೇ ಐ ಅಂತ ಡಿನೋಟ್ ಮಾಡ್ತೀನಿ. ಓಕೆ, ಇದು ಮೀಟರ್ಸ್ ಅನ್ನೋದು ಎಸ್ ಐ ಯೂನಿಟ್. ಸೊ ದಟ್ ಇವಾಗ ಶಾರ್ಟ್ ಕಟ್ ಆಗಿ ಹೇಗೆ ಬರಿಬೋದು? 2i. ಓಕೆನಾ? ಮತ್ತೆ ನಾವು ಇಲ್ಲಿ ಇನ್ನೂ ಪ್ರಿಸೈಸ್ ಆಗಿ ಇನ್ನೂ ಶಾರ್ಟ್ ಕಟ್ ಆಗಿ ಈ ನಾರ್ತ್ ಅನ್ನೋದಕ್ಕೆ ಡೈರೆಕ್ಷನ್ ಡಿನೋಟ್ ಮಾಡಿದಿಲ್ಲ, ಈ ಡೈರೆಕ್ಷನ್ಗೆ ನಾವು ಕ್ಯಾಪ್ ಹಾಕ್ತೀವಿ, ಟೋಪಿ ತರ. ಮುಂದಕ್ಕೆ ನೋಡೋಣ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈಗ ಈ ಐಗೆ ಮೇಲೆ ನಾನೊಂದು ಸಣ್ಣದಾಗಿ ಈ ತರದೊಂದು ಟೋಪಿ ಬರ್ತಿದೀವಿ. ಈ ಟೋಪಿ ಬರೆದ್ರೆ ಮೀನಿಂಗ್ ಏನು? ಅದು ಡೈರೆಕ್ಷನ್ ಡಿನೋಟ್ ಮಾಡ್ತಾ ಇದೆ. ಮತ್ತೆ ಇದು ಒಂದು ವೆಕ್ಟರ್ ಕ್ವಾಂಟಿಟಿ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ, ಈ ತರದೊಂದು ಬಾಣ ಹಾಕಿದೀವಿ. ದಟ್ಸ್ ಆಲ್. ಮುಂದಕ್ಕೆ ಈ ಡೈಮೆನ್ಷನ್ಸ್ ಆಫ್ ವೆಕ್ಟರ್ಸ್ ನೋಡೋಣ. ಏನಿದು ಡೈಮೆನ್ಷನ್ಸ್ ಅಂತ ಹೇಳಿದ್ರೆ ನೋಡಿ, ಈಗ ಇಲ್ಲೊಂದು ಕ್ಯೂಬ್ ಫಾರ್ಮ್ ಆಗಿದೆ. ಈ ಕ್ಯೂಬ್ ನಲ್ಲಿ ನಾನು ಎಷ್ಟು ಬೇಕಾದ್ರೂ ಲೈನ್ಸ್ ಹಿಡಿಬಹುದು, ಯಾವ್ಯಾವ ಡೈರೆಕ್ಷನ್ ಬೇಕಾದ್ರೂ ಮೆಷರ್ ಮಾಡಬಹುದು. ಸರಿ, ನಾನು ಬರೀ ಒಂದೇ ಡೈರೆಕ್ಷನ್ ಮೆಷರ್ ಮಾಡ್ತಾ ಇದ್ದೀನಿ, ಅದನ್ನ ನಾವು ಒನ್ ಡೈಮೆನ್ಷನಲ್ ಅಂತ ಕರಿತೀವಿ. ಹೇಗೆ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಯಾವ್ದು ಎಕ್ಸ್ ಆಕ್ಸಿಸ್ ನಲ್ಲಿ ಒಂದು ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಮೋಷನ್ ಆಗ್ತಾ ಇದೆ. ಸೊ ಅದು ಎಷ್ಟು ಲೆಂತ್ ಇದೆ ಅಂತ ಹೇಳಿದ್ರೆ ಸೇ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್. ಸೊ ಇದರ ಲೆಂತ್ ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತಾ ಇದೀವಿ. ಯಾವ ಡೈರೆಕ್ಷನ್ ಅಲ್ಲಿ ಅಳತೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ಕ್ಯಾಪ್ ಹಾಕೋದ್ರ ಮೂಲಕ ಡಿನೋಟ್ ಮಾಡ್ತಾ ಇದ್ದೀನಿ. ಫೈನ್. ಸಪೋಸ್ ಈಗ ನನಗೆ ಇದು 1 ಡೈಮೆನ್ಷನಲ್, 2 ಡೈಮೆನ್ಷನಲ್. 2 ಡೈಮೆನ್ಷನ್ ಅಂದ್ರೆ ಏನು? ಎಕ್ಸ್ ಆಕ್ಸಿಸ್ ಜೊತೆಗೆ ಸೇ ಇನ್ನೊಂದು ವೈ ಆಕ್ಸಿಸ್ ಇದೆ. ಈಗ ಈ ವೈ ಆಕ್ಸಿಸ್ ನಲ್ಲಿ ವ್ಯಾಲ್ಯೂ ಎಷ್ಟಿದೆ? ಸೇ 1 2 3 4, ಸೇ 4 ಸೆಂಟಿಮೀಟರ್ ಲೆಂತ್ ಇದೆ ಅನ್ಕೊಳ್ಳೋಣ. ಹಾಗಾದ್ರೆ ಇದನ್ನ ಎಕ್ಸ್ ಆಕ್ಸಿಸ್ ನಲ್ಲಿ 3 ಸೆಂಟಿಮೀಟರ್ ಮುಂದಕ್ಕೆ ಹೋಗಿದೆ, ಪ್ಲಸ್ 4 ಸೆಂಟಿಮೀಟರ್ ವೈ ಆಕ್ಸಿಸ್ ನಲ್ಲೂ ಹೋಗಿದೆ ಅಂತ ಹೇಳಿದ್ರೆ ಇವೆರಡರ ಇಂಪ್ಯಾಕ್ಟ್ ನಮ್ಗೆ ಇಲ್ಲೆಲ್ಲ ಪಾಯಿಂಟ್ ಸಿಗುತ್ತೆ.
ಕರೆಕ್ಟಾ? ಸೊ ದಟ್ ಈ ಪಾಯಿಂಟ್ ನಾವು ಹೀಗೆ 2 ಡೈಮೆನ್ಷನಲ್ ಪಾಯಿಂಟ್ ಇಂದ ಡಿನೋಟ್ ಮಾಡಬಹುದು, ಅಥವಾ ಈ ಪಾಯಿಂಟ್ ನ ವೆಕ್ಟರ್ ಅಥವಾ ಪೊಸಿಷನ್ ವೆಕ್ಟರ್ ನ ಹೀಗೆ 2 ಡೈಮೆನ್ಷನಲ್ ಮೆಷರ್ ಮಾಡಬಹುದು. ಯೂಶುವಲ್ ಆಗಿ ನಾವು ಪೇಪರ್ ಮೇಲೆ ಬರೆಯೋ ಎಲ್ಲ ಗ್ರಾಫ್ಸ್ ಕೂಡ ಈ ತರದ 2 ಡೈಮೆನ್ಷನಲ್ ಗ್ರಾಫ್ ಅಲ್ಲಿ ಬರಿಬಹುದು. ಇಲ್ಲ ಈಗ ಸಪೋಸ್ ಒಂದು 3 ಡೈಮೆನ್ಷನಲ್ ಗ್ರಾಫ್ ಅಂದ್ರೆ ಈ ಪಾಯಿಂಟ್ ನನಗೆ ಬೇಕು, ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ, ಝಡ್ ಆಕ್ಸಿಸ್ ಬಂದ್ಬಿಡುತ್ತೆ ಅಂತ. ಸೊ ಅಂತ ಕೇಸ್ಗಾದ್ರೆ ನೋಡಿ 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಹೀಗೆ ಅದರ ಪೊಸಿಷನ್ ಡಿನೋಟ್ ಮಾಡಬಹುದು. ಡನ್? ಓಕೆ ಸರಿ, ಈಗ ಪ್ರತಿ ಸಲ ನಾನು ಈ ಲೈನ್ ಬರೀಲೇಬೇಕಾ ಅಂತ ಕೇಳಿದ್ರೆ ನೋ ನೀಡ್, ಬರೀಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಮುಂದಕ್ಕೆ ಜನರಲ್ ಪಾಯಿಂಟ್ಸ್ ನೋಡೋಣ. ಸೊ ಮೊದಲಿಗೆ ಝೀರೋ ವೆಕ್ಟರ್ ಅಂದ್ರೆ ಏನು? ಯಾವ್ದಾದ್ರೂ ಒಂದು ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ 0 ಆಗ್ಬಿಟ್ರೆ ಅಂದ್ರೆ ಅದು ಒಂದು ಝೀರೋ ವೆಕ್ಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಯೂನಿಟ್ ವೆಕ್ಟರ್ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಶುಡ್ ಬಿ 1. ಅರ್ಥ ಆಯ್ತಾ? ಒಂದು ಯೂನಿಟ್ ಆಗಿರಬೇಕು. ಸೊ ಅದನ್ನ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದೀವಿ, ಸೊ ಅದ್ರ ಮ್ಯಾಗ್ನಿಟ್ಯೂಡ್ ಇಲ್ಲ, ಅದು 1 ಬರೋದು ಒಂದೇ ಬಿಟ್ಟರೆ ಒಂದೇ. ಸೊ ದಟ್ ನಾನೇನ್ ಮಾಡ್ತಾ ಇದ್ದೀನಿ, ಎ ವೆಕ್ಟರ್ ಇಸ್ ಈಕ್ವಲ್ ಟು ಎ ಮ್ಯಾಗ್ನಿಟ್ಯೂಡ್ ಇಂಟು ಎ ಕ್ಯಾಪ್ ಅಂತ ಬರೀಬೇಕಾಗಿತ್ತು. ಎ ಮ್ಯಾಗ್ನಿಟ್ಯೂಡ್ ಇಸ್ 1 ಬರೆದಿಲ್ಲದ್ರೂ ನಡೆಯುತ್ತೆ. ಸೊ ದಟ್ ಈಸ್ ಜಸ್ಟ್ ಎ ಕ್ಯಾಪ್. ಇಲ್ಲಿ ನಾವು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝಡ್ ಆಕ್ಸಿಸ್ ಗಳಿಗೆ ಏನ್ ಮಾಡ್ತೀವಿ, ಯೂಶುವಲ್ ಆಗಿ ಐ ಜೆ ಕೆ ಇಂದ ಡಿನೋಟ್ ಮಾಡ್ತೀವಿ. ಸೊ ದಟ್ ಐ ಜೆ ಕೆ ಕ್ಯಾಪ್ ಗಳೆಲ್ಲ ಏನಾಗ್ಬಿಡುತ್ತೆ, ಯೂನಿಟ್ ವೆಕ್ಟರ್ಸ್. ಯಾಕೆ ಇವೆಲ್ಲ ಯೂನಿಟ್ ವೆಕ್ಟರ್ಸ್? ಅವುಗಳ ಮ್ಯಾಗ್ನಿಟ್ಯೂಡ್ ಜಸ್ಟ್ 1 ಆಗಿದೆ. ಮುಂದಕ್ಕೆ ನೋಡೋಣ, ಆರ್ಥೋಗೋನಲ್ ಯೂನಿಟ್ ವೆಕ್ಟರ್ಸ್. ಏನದು ಆರ್ಥೋಗೋನಲ್ ಅಂತ ಹೇಳಿದ್ರೆ, ಆರ್ಥೋಗೋನಲ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆ. ಆಯ್ತಾ? ಒಂದು ವೆಕ್ಟರ್ಗೂ ಇನ್ನೊಂದು ವೆಕ್ಟರ್ ಡೈರೆಕ್ಷನ್ 90 ಡಿಗ್ರಿ ಆಂಗಲ್ ಇದೆ ಅಂತ ಅಷ್ಟೇ. ಯೂಶುವಲ್ ಆಗಿ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಡಿನೋಟೆಡ್ ಆಸ್, ಅದೇ ಮೇಲ್ಗಡೆ ಹೇಳ್ದಂಗೆನೆ. ಸೊ ಈ ತರ ಬಳಸ್ತಾ ಇರ್ತೀವಿ. ಒಂದೊಂದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆ 90 ಡಿಗ್ರಿ. ಸೊ ದಟ್ ಐ ಜೆ ಕೆ ಇವೆಲ್ಲ ಏನಾಗಿರುತ್ತೆ, ಆರ್ಥೋಗೋನಲ್ ಯೂನಿಟ್ ವೆಕ್ಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಪೋಲಾರ್ ವೆಕ್ಟರ್ಸ್. ಪೋಲಾರ್ ವೆಕ್ಟರ್ ಅಂದ್ರೆ ಏನು? ವೆಕ್ಟರ್ ಒಂದೇ ಲೈನ್ ಅಲ್ಲಿ ಇರಬೇಕು ಅಥವಾ ಒಂದು ಸಿಂಗಲ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರಬೇಕು. ಸೊ ಅಂತ ಸಿಂಗಲ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋ ವೆಕ್ಟರ್ಸ್ ನ ನಾವು, ಅಥವಾ ಅದರ ಎಫೆಕ್ಟ್ ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು. ಸೊ ಅಂತ ವೆಕ್ಟರ್ಸ್ ನ ಏನಂತ ಕರಿತೀವಿ, ಪೋಲಾರ್ ವೆಕ್ಟರ್ಸ್. ಫಾರ್ ಎಕ್ಸಾಂಪಲ್ ಫೋರ್ಸ್, ಮೊಮೆಂಟಮ್, ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್ ಇವೆಲ್ಲ ಒಂದು ಸಿಂಗಲ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇವೆಲ್ಲ ಪೋಲಾರ್ ವೆಕ್ಟರ್ಸ್ ಅಂತ ಕರ್ಸ್ಕೊಳ್ಳುತ್ತೆ. ನೆಕ್ಸ್ಟ್ ಆಕ್ಸಿಯಲ್ ವೆಕ್ಟರ್ಸ್. ಆಕ್ಸಿಯಲ್ ವೆಕ್ಟರ್ಸ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ರೊಟೇಷನ್ ಆಗ್ತಾ ಇರಬೇಕು. ಈಗ ಇಲ್ಲಿ ನೋಡ್ಬೋದು ನಾವು. ಓಕೆ, ಈ ತರ ರೊಟೇಷನ್, ಹಿಂಗೆ ಒಂದು ಬುಗುರಿ ರೊಟೇಟ್ ಆಗ್ಬೇಕಾದ್ರೆ ಅದ್ರ ರಿಸಲ್ಟೆಂಟ್ ಡೈರೆಕ್ಷನ್ ಹೀಗೆ ಬರ್ತಾ ಇರುತ್ತೆ. ಅಥವಾ ಒಂದು ಬಾಟಲ್ ಟ್ಯಾಪ್ ನಾವು ತೆಗಿಬೇಕಾದ್ರೆ ಟ್ಯಾಪ್ ನ ನಾವು, ಅಂದ್ರೆ ಬಾಟಲ್ ನ ಮುಚ್ಚಳ ತಿರುಗಿಸಿ ತೆಗಿತೀವಿ. ತಿರುಗಿಸ್ಬೇಕಾದ್ರೆ ಅದು ಮುಚ್ಚಳ ಹೊರಗಡೆ ಬರುತ್ತೆ. ಸರಿನಾ? ನಾವು ತಿರುಗಿಸೋ ಡೈರೆಕ್ಷನ್ ಬೇರೆ, ಬಟ್ ಅದು ಹೊರಗಡೆ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ, ಲೈಕ್ ಹೀಗೆ. ಓಕೆನಾ? ಸೊ ಇಂಥದನ್ನ ನಾವು ಆಕ್ಸಿಯಲ್ ವೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಟಾರ್ಕ್. ನೆಕ್ಸ್ಟ್ ಇದರಲ್ಲಿ ನೋಟ್ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ನೋಡೋಣ. ಮೊದಲಿಗೆ ಈಗ ಯಾವ್ದಾರ ಎರಡು ವೆಕ್ಟರ್ಸ್ ನಾನು ಆಡ್ ಮಾಡ್ತಾ ಇದ್ದೀನಿ, ಅಥವಾ ಎರಡು ವೆಕ್ಟರ್ಸ್ ನಡುವಿನ ಆಂಗಲ್ ಎಲ್ಲಪ್ಪ ಬರಿತೀವಿ ಅಂತ ಹೇಳಿದ್ರೆ ನೋಡಿ, ಯಾವಾಗ ಎರಡು ವೆಕ್ಟರ್ ನ ಡೈರೆಕ್ಷನ್ ಒಂದು ಔಟ್ವರ್ಡ್ ಇದೆಯೋ ಅಥವಾ ಇನ್ವರ್ಡ್ ಇದೆಯೋ ಅವಾಗ ನಾವು ಇಂಟೀರಿಯರ್ ಆಂಗಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟೀರಿಯರ್ ಅಂದ್ರೆ ಆಂಗಲ್ ನಡುವಿನ ಆ ವೆಕ್ಟರ್ಸ್ ಗಳ ನಡುವಿನ ಆಂಗಲ್ ನ ಕ್ಯಾಲ್ಕುಲೇಟ್ ಮಾಡೋದಾಗಿರುತ್ತೆ. ಹಾಗೆ ಯಾವಾಗ ಒಂದು ವೆಕ್ಟರ್ ನ ಹೆಡ್ ಮತ್ತೆ ಇನ್ನೊಂದು ವೆಕ್ಟರ್ ನ ಟೈಲ್ ಅಂದ್ರೆ ಹಿಂಬದಿ, ಸೊ ಅವೆರಡು ಮೀಟ್ ಆಗ್ತಾ ಇದೆಯೋ ಅವಾಗ ನಾವು ಅದನ್ನ ಎಕ್ಸ್ಟೀರಿಯರ್ ಆಂಗಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಫೈನ್. ಮುಂದಿನದು ಪ್ರಾಪರ್ಟೀಸ್ ಆಫ್ ವೆಕ್ಟರ್ಸ್ ನೋಡೋಣ. ಇಲ್ಲಿ ಪ್ರಾಪರ್ಟೀಸ್ ಆಫ್ ವೆಕ್ಟರ್ಸ್ ಅಂತ ಹೇಳಿ ಬಂದಾಗ ಮೊದಲಿಗೆ ಈಕ್ವಾಲಿಟಿ ಆಫ್ ವೆಕ್ಟರ್ಸ್. ಏನದು ಈಕ್ವಾಲಿಟಿ ಆಫ್ ವೆಕ್ಟರ್ಸ್? ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡು ಕೂಡ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ವೆಕ್ಟರ್ ನೋಡ್ತಾ ಇದ್ದೀನಿ 2i ಕ್ಯಾಪ್ ಇದೆ, ಅದೇ ತರ ವೈ ವೆಕ್ಟರ್ ನೋಡ್ತಾ ಇದ್ದೀನಿ 2i ಕ್ಯಾಪ್ ಇದೆ. ಅಂದ್ರೆ ಅದ್ರ ಮ್ಯಾಗ್ನಿಟ್ಯೂಡ್ ಸೇಮ್, ಡೈರೆಕ್ಷನ್ ಸೇಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ದಂಗೆ. ಸೊ ಎಕ್ಸ್ ವೆಕ್ಟರ್ ವೈ ವೆಕ್ಟರ್ ಎರಡು ಕೂಡ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡು ಸೇಮ್ ಇದೆ ಅಂತ ಹೇಳಿದ್ರೆ ನೋಡಿ, ಇವೆರಡು ಕೂಡ ಪ್ಯಾರಲಲ್ ಆಗಿದೆ. ಸೊ ಈಕ್ವಾಲಿಟಿ ಆಫ್ ವೆಕ್ಟರ್ಸ್ ಬಂದಾಗ ಪ್ಯಾರಲಲ್ ವೆಕ್ಟರ್ಸ್ ನ ನಾವು ಈಕ್ವಲ್ ವೆಕ್ಟರ್ಸ್ ಅಂತ ಕರಿಬಹುದಾ?
ನೆಕ್ಸ್ಟ್, ಸೊ ಈಗ ವೆಕ್ಟರ್ಸ್ ಆಡ್ ಮಾಡಕ್ ಬಂದಾಗ ವಿಷಯದಲ್ಲಿ ಮೊದಲಿಗೆ ಟ್ರಯಾಂಗಲ್ ಮೆಥಡ್ ಆಫ್ ಅಡಿಷನ್ ಅಂತ ಒಂದಿದೆ. ಏನಂತ ಹೇಳಿದ್ರೆ ಇಷ್ಟೇ ಸಿಂಪಲ್. ಸೇ ಇಲ್ಲೊಂದು ವೆಕ್ಟರ್ ಇದೆ, ಸೇ ಇನ್ನೊಂದು ವೆಕ್ಟರ್ ಇದೆ. ಇವೆರಡನ್ನ ಹಿಂಗಪ್ಪ ಆಡ್ ಮಾಡ್ತೀಯ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲೊಂದು ಲೈನ್ ನಾನು ಹಿಂಗೆ ಹೇಳಿದ್ರೆ ಇದೊಂದು ಟ್ರಯಾಂಗಲ್ ಫಾರ್ಮ್ ಆಗಿಬಿಡುತ್ತೆ. ಸೊ ದಟ್ ಇಸ್ ವಾಟ್. ಸೊ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎಕ್ಸ್ ವೆಕ್ಟರ್ ಪ್ಲಸ್ ವೈ ವೆಕ್ಟರ್. ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಅಂತ ಬರಿಬೇಕಾದ್ರೆ ನಾನು ವೈ ಪ್ಲಸ್ ಎಕ್ಸ್ ಅಂತ ಬರೋದನ್ನು ನಡೆಯುತ್ತೆ, ಏನೂ ಸಮಸ್ಯೆ ಇಲ್ಲ. ಇದಕ್ಕಿರೋ ಇನ್ನೊಂದು ಆಲ್ಟರ್ನೇಟಿವ್ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ಯಾರಲೋಗ್ರಾಮ್ ಮೆಥಡ್ ಆಫ್ ಅಡಿಷನ್. ಪ್ಯಾರಲೋಗ್ರಾಮ್ ಮೆಥಡ್ ಅಂತ ಹೇಳಿದ್ರೆ ಏನಿಲ್ಲ, ಸೇ ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ಇದೇ ವೆಕ್ಟರ್ನ ಇಲ್ಲಿ ಬರ್ದಿದ್ದೀನಿ ನಾನು, ಅದೇ ತರ ಇಲ್ಲಿ ವೈ ಆಕ್ಸಿಸ್ ಇದೆ. ಸೊ ಈಗ ಈ ಲೈನ್ ನ ಎಕ್ಸ್ಟೆಂಡ್ ಮಾಡಿ ನಾನು ಇಲ್ಲೊಂದು ಡಾಟೆಡ್ ಅಂದ್ರೆ ಏನು, ಈ ಎಕ್ಸ್ ವೆಕ್ಟರ್ನ ಲೈನ್ ನ ಇಲ್ಲಿ ಡಿಟೋ ಬರ್ದಿದ್ದೀನಿ. ಇವೆಲ್ಲ ಒಂದೇ ಪ್ಲೇನ್ ಒಂದೇ ಪ್ಲೇನ್ ಅಲ್ಲಿ ಬರ್ದಿರೋದ್ರಿಂದ. ಅದೇ ರೀತಿ ಇಲ್ಲಿರೋ ವೈ ವೆಕ್ಟರ್ ನಾನೇನ್ ಮಾಡಿದ್ದೀನಿ, ಇಲ್ಲಿ ಬರ್ದಿದ್ದೀನಿ. ಓಕೆ, ಹೀಗೆ ಬರೆದಾಗ ಇಲ್ಲೊಂದು ರೆಕ್ಟಾಂಗಲ್ ಫಾರ್ಮ್ ಆಗಿದೆ. ಈ ರೆಕ್ಟಾಂಗಲ್ ಫಾರ್ಮ್ ಆಗ ಡಯಾಗ್ನಲ್ ಪಾಯಿಂಟ್ಸ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಒಂದು ಸ್ಟ್ರೈಟ್ ಲೈನ್ ಎಳೆದಿದ್ದೀನಿ. ದಟ್ ವಿಲ್ ಬಿ ಕಾಲ್ಡ್ ಆಸ್ ರಿಸಲ್ಟೆಂಟ್ ವೆಕ್ಟರ್. ಓಕೆ, ಈಗ ಈ ರಿಸಲ್ಟೆಂಟ್ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಇಲ್ಲಿಂದ ಇಲ್ಲಿಗಿರೋ ಲೆಂತ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಅದಕ್ಕಿರೋ ಫಾರ್ಮುಲಾ ಇದೆ ನೋಡಿ. ಇಲ್ಲಿ ಎಕ್ಸ್ ವೆಕ್ಟರ್ ಸ್ಕ್ವೇರ್ ಅಂತ ಏನಾದ್ರೂ ಬರಿಬಹುದು ಅಥವಾ ಜಸ್ಟ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರು ಬರಿಬಹುದು. ಎರಡೂ ಕೂಡ ಒಂದೇ ಮೀನಿಂಗ್ ಕೊಡುತ್ತೆ, ನೋ ಡಿಫರೆನ್ಸ್ ಅಟ್ ಆಲ್. ಮತ್ತೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಒಳಗಡೆ ಎಕ್ಸ್ ವೆಕ್ಟರ್ ಬರ್ದಿದ್ದೀನಿ, ಹೀಗೂ ಬರಿಬಹುದು ಅಥವಾ ಜಸ್ಟ್ ಎಕ್ಸ್ ವೈ ಅಂತ ಏನಾದ್ರೂ ಬರಿಬಹುದು. ಅಂದ್ರೆ ಏನರ್ಥ, ಇಲ್ಲಿ ನಾನು ಎಕ್ಸ್ ವೆಕ್ಟರ್ ಸ್ಕ್ವೇರ್ ಅಂತ ಬರ್ದಿದ್ರು ಕೂಡ ಅಲ್ಲಿ ನಾನು ಬರೀ ಎಕ್ಸ್ ನ ಮ್ಯಾಗ್ನಿಟ್ಯೂಡ್ ಅಷ್ಟೇ ನಾನು ಸ್ಕ್ವೇರ್ ಮಾಡ್ತೀವಿ. ಹಾಗೆ ಇಲ್ಲಿ ನಾನು ಇಲ್ಲಿ ಮಾಡಲಸ್ ಹಾಕಿದ್ರು ಸಹ ಅಷ್ಟೇನೆ, ಹಾಕದೇ ಇದ್ರೂ ಕೂಡ ಅದು ಬರೀ ಎಕ್ಸ್ ನ ಮ್ಯಾಗ್ನಿಟ್ಯೂಡ್ ಅಷ್ಟೇ ಅಲ್ಲಿ ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಈಗ ಈ ವೆಕ್ಟರ್ಸ್ ನ ಇನ್ನೊಂದಷ್ಟು ಲಾಸ್ ಆಫ್ ಸೈನ್ಸ್ ಗಳದ್ದು ಕೇಸಿಗೆ ಬಂದಾಗ ನೋಡಿ, ಆರ್ ಬೈ ಸೈನ್ ಥೀಟಾ, ಎ ಬೈ ಸೈನ್ ಬೀಟಾ ಅಂಡ್ ಬಿ ಬೈ ಸೈನ್ ಆಲ್ಫಾ. ಏನದು ಥೀಟಾ ಬೀಟಾ ಆಲ್ಫಾ ಅಂತ ಹೇಳಿದ್ರೆ ಎ ವೆಕ್ಟರ್ ಎಗೂ ಬಿಗೂ ನಡುವಿನ ಆಂಗಲ್ ಥೀಟಾ, ಹಾಗೆ ವೆಕ್ಟರ್ ಎಗೂ ಆರ್ಗೂ ನಡುವಿನ ಆಂಗಲ್ ಆಲ್ಫಾ, ಮತ್ತೆ ವೆಕ್ಟರ್ ಬಿಗೂ ಆರ್ಗೂ ನಡುವಿನ ಆಂಗಲ್ ಬೀಟಾ. ಸೊ ಇವುಗಳಿಗಿರೋ ರೇಷಿಯೋ ಲಿಂಕ್. ಸರಿ, ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು, ಶಾರ್ಟ್ ಕಟ್ ಆಗಿ ಏನಾದ್ರೂ ಐಡಿಯಾ ಹೇಳ್ಬೋದಾ ಅಂತ ಹೇಳಿದ್ರೆ ನೋಡಿ, ಇದನ್ನ ನಾವು ಲಾಸ್ ಆಫ್ ಸೈನ್ಸ್ ಅಂಡ್ ಕೊಸೈನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾನು ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ ಫಾರ್ಮ್ ಮಾಡಿದ್ದೀನಿ. ಏನಿಲ್ಲಿ ಒಳಗಡೆ ಫಾರ್ಮ್ ಆಗಿದೆ ಈ ಟ್ರಯಾಂಗಲ್ ನ ತರನೇ ಫಾರ್ಮ್ ಮಾಡಿದ್ದೀನಿ. ಸೊ ಇಲ್ಲಿ ಎ ವೆಕ್ಟರ್ ಇದೆ, ಇಲ್ಲಿ ಬಿ ವೆಕ್ಟರ್ ಇದೆ, ಇಲ್ಲಿ ಆರ್ ವೆಕ್ಟರ್ ಬದಲಿಗೆ ನಾನು ಸಿ ವೆಕ್ಟರ್ ಅಂತ ತೊಗೊಂಡಿದ್ದೀನಿ. ಈ ಆಂಗಲ್ ಆಲ್ಫಾ ಬೀಟಾ ತೀಟಾ ಅಂತ ಬದಲಿಗೆ ಎ ಬಿ ಸಿ ಅಂತ ಹಾಕ್ಬಿಟ್ಟಿದ್ದೀನಿ. ಓಕೆ, ಸೊ ಮೊದಲಿಗೆ ಇದಕ್ಕೆ ನೆನ್ಪಿಟ್ಕೊಳ್ಳೋ ಶಾರ್ಟ್ಕಟ್ ಏನು, ಸೇ ವೆಕ್ಟರ್ ಎ ನೋಡಿ, ಇಲ್ಲಿ ನಾನು ವೆಕ್ಟರ್ ಎ ಆಗಿದ್ರು ಕೂಡ ನಾನು ಅದು ಬೇಕಾಗಿರೋದಲ್ಲಿ ಬರೀ ವೆಕ್ಟರ್ ಎ ನ ಮ್ಯಾಗ್ನಿಟ್ಯೂಡ್ ಮಾತ್ರ. ಓಕೆ, ಸೊ ದಿಸ್ ಎ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಡಿವೈಡ್ ಬೈ ಇದಕ್ಕೆ ಆಪೋಸಿಟ್ ಅಲ್ಲಿ ಇರೋ ಆಂಗಲ್ ಯಾವುದು, ಎ. ಸೊ ದಟ್ ಸೈನ್ ಎ ಅಂದ್ರೆ ಎ ಬೈ ಸೈನ್ ಎ. ನೆಕ್ಸ್ಟ್ ಅದೇ ತರ ಇಲ್ಲಿ ಸಿ ಇದೆ, ಈ ಸಿ ಗೆ ಆಪೋಸಿಟ್ ಇರೋ ಆಂಗಲ್ ಯಾವುದು, ಸಿ. ಕರೆಕ್ಟಾ? ಹಾಗಾದ್ರೆ ಸಿ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಡಿವೈಡ್ ಬೈ ಸೈನ್ ಸಿ. ಅದೇ ರೀತಿನಲ್ಲಿ ಇಲ್ಲಿ ಬಿ ವೆಕ್ಟರ್ ಇದೆ, ಬಿ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಡಿವೈಡ್ ಬೈ ಸೈನ್ ಬಿ, ಅಷ್ಟೇನೆ. ಇಷ್ಟೇ ಇಲ್ಲಿರೋ ಫಾರ್ಮುಲಾ. ಸೇಮ್ ಡಿಟೋ ಇಲ್ಲಿಗೆ ಟ್ರೈ ಮಾಡಿದೀವಿ. ಇಲ್ಲಿ ಆರ್ ವೆಕ್ಟರ್ ಇದೆ, ಆರ್ ವೆಕ್ಟರ್ಗೆ ಅಪೋಸಿಟ್ ಅಲ್ಲಿ ಇರೋದು ಬಿ ವೆಕ್ಟರ್ಗೂ ಎ ವೆಕ್ಟರ್ಗೂ ನಡುವಿನ ಆಂಗಲ್ ಅದು ಥೀಟಾ, ಸೊ ದಟ್ ಅದು ಸೈನ್ ಥೀಟಾ. ಹಾಗೆ ಎ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಡಿವೈಡ್ ಬೈ ಅದು ಅಪೋಸಿಟ್ ಅಲ್ಲಿ ಇರೋ ಆಂಗಲ್ ಬೀಟಾ, ಸೊ ದಟ್ ಅದು ಸೈನ್ ಬೀಟಾ. ಹಾಗೆ ಬಿ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಅದರ ಅಪೋಸಿಟ್ ನಲ್ಲಿ ಇರೋದು ಆಲ್ಫಾ, ಸೊ ದಟ್ ಅದು ಸೈನ್ ಆಲ್ಫಾ. ಇಷ್ಟೇನೆ. ಈಗ ನಾನು ಎ ಬೈ ಸೈನ್ ಎ, ಬಿ ಬೈ ಸೈನ್ ಬಿ, ಸಿ ಬೈ ಸೈನ್ ಸಿ ಹೀಗೆ ಬರಿಬೇಕಾ? ನೋ ನೀಡ್. ನಾನು ಸೈನ್ ಎ ಬೈ ಎ, ಸೈನ್ ಬಿ ಬೈ ಬಿ, ಸೈನ್ ಸಿ ಬೈ ಸಿ ಹೀಗೂ ಬರಿಬಹುದು. ಅಂದ್ರೆ ಏನು, ಇವುಗಳನ್ನ ಕೂಡ ನಾನು ಫ್ಲಿಪ್ ಮಾಡಿ ಬರೆದ್ರೆ ಏನೂ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್, ಟ್ಯಾನ್ ಆಲ್ಫಾ is equal to b sin theta divided by a plus b cos theta. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ ಮುಂದಕ್ಕೆ ಈ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಅದು ಹೇಗೆ ಮಾಡೋದು, ಸೇಮ್ ಟ್ರಯಾಂಗಲ್ ಟ್ರೈ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಸೊ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಮಾಡ್ಬೋದು. ಓಕೆನಾ?
ಈಗ ನಾನು ಇಲ್ಲಿ ಎಕ್ಸ್ ವೈ ತಗೊಂಡಿದ್ದೀನಿ, ಎಕ್ಸ್ ವೆಕ್ಟರ್ ಮೈನಸ್ ವೈ ವೆಕ್ಟರ್ ಬರಿಬಹುದು. ಈ ವೈ ವೆಕ್ಟರ್ ನೋಡಿ ಇದನ್ನ ನಾನು ಪ್ಲಸ್ ಆಫ್ ಮೈನಸ್ ಅಂತಾನು ಬರಿಬಹುದು. ಅಂದ್ರೆ ಏನು, ಜಸ್ಟ್ ಸಿಂಪಲ್ ಆಸ್ ಲೈಕ್ ನಮ್ಮ ಅಡಿಷನ್ ಹೇಗ್ ಮಾಡ್ತಾ ಇದೀವೋ ಹಾಗೇನೆ. ಇಲ್ಲಿ ಮೈನಸ್ ವೈ ವೆಕ್ಟರ್ ಅಂತ ಹೇಳಿದ್ರೆ ಅರ್ಥ ಏನ್ ಹೇಳ್ತಾ ಇದೆ, ಅದು ಡೈರೆಕ್ಷನ್ ಅಪೋಸಿಟ್ ಅಲ್ಲಿದೆ ಅಷ್ಟೇ, ಅಥವಾ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್. ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಕೇಸಿಗೆ ಬಂದಾಗ ಮೊದಲಿಗೆ ಸ್ಕೇಲಾರ್ ಪ್ರಾಡಕ್ಟ್, ನಂತರ ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್. ಒನ್ ಬೈ ಒನ್ ನೋಡೋಣ. ಮೊದಲಿಗೆ ಸ್ಕೇಲಾರ್ ಪ್ರಾಡಕ್ಟ್ ನೋಡೋಣ. ಈ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಾವು ಅದನ್ನ ಬಿ ಡಾಟ್ ಸಿ ಡಾಟ್ ಇಟ್ರೆ ಅದರ ಅರ್ಥ ಸ್ಕೇಲಾರ್ ಅಂತ. ಹಾಗಾಗಿ ಇದನ್ನ ನಾವು ಡಾಟ್ ಪ್ರಾಡಕ್ಟ್ ಅಂತಾನು ಕೂಡ ಕರೀತೀವಿ. ಮುಂದಕ್ಕೆ ನೋಡೋಣ. ಸೇ ಈ ಡಾಟ್ ಪ್ರಾಡಕ್ಟ್ ನ ಮೀನಿಂಗ್ ಏನು ಅಂದ್ರೆ ಫಿಸಿಕಲ್ ಮೀನಿಂಗ್ ಏನು, ನಾವು ಏನಕ್ಕೋಸ್ಕರ ಇದನ್ನ ಬಳಸ್ತೀವಿ ಅಂತ ಹೇಳಿದ್ರೆ, ಸೇ ಇಲ್ಲೊಂದು ಯಾವ್ದೋ ಒಂದು ವೆಕ್ಟರ್ ಸಿ ಹೋಗ್ತಾ ಇದೆ, ಇನ್ನೊಂದು ಯಾವ್ದೋ ಒಂದು ವೆಕ್ಟರ್ ಬಿ ಹೋಗ್ತಾ ಇದೆ. ಈಗ ನಾನು ಬಿ ಡಾಟ್ ಸಿ ಮಾಡಿದ್ರೆ ಅರ್ಥ ಏನು, ಬಿ ವೆಕ್ಟರು ಅಲಾಂಗ್ ಸಿ ವೆಕ್ಟರ್ ಡೈರೆಕ್ಷನ್ ಅಲ್ಲಿ ಎಷ್ಟು ಹೋಗ್ತಾ ಇದೆ. ಲೈಕ್ ಈಗ ನಾನು ಈ ಬಿ ವೆಕ್ಟರ್ದು ಒಂದು ಶ್ಯಾಡೋ ಬೀಳಿಸ್ತಾ ಇದೀನಿ ಅಂತ ಇಟ್ಕೊಳ್ಳೋಣ. ಈ ಶ್ಯಾಡೋ ಸಿ ವೆಕ್ಟರ್ ಮೇಲೆ ಎಷ್ಟು ಹೋಗಿದೆ ಅಂತ ಹೇಳಿದ್ರೆ, ಮೊದಲಿಗೆ ಈ ಬಿ ವೆಕ್ಟರ್ನ ಲೆಂತ್ ಕಡಿಮೆ ಆದಷ್ಟು ಶ್ಯಾಡೋ ಲೆಂತ್ ಕಡಿಮೆ, ಕರೆಕ್ಟ್ ಅಲ್ವಾ? ಹಾಗೆ ಈ ಬಿ ವೆಕ್ಟರ್ನ ಎ ವೆಕ್ಟರ್ ಸಿ ವೆಕ್ಟರ್ಗೂ ನಡುವಿನ ಆಂಗಲ್ ಜಾಸ್ತಿ ಆದ್ರೂ ಕೂಡ ಅಥವಾ ಕಡಿಮೆ ಆದ್ರೂ ಕೂಡ ಈ ಶ್ಯಾಡೋ ಲೆಂತ್ ಚೇಂಜ್ ಆಗುತ್ತೆ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಲೆಂತ್. ನಾವಿಲ್ಲಿ ಹೇಳ್ತಾ ಇರೋದು ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಫಾರ್ ಲೈಕ್ ಬಿ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಬಿ ಮ್ಯಾಗ್ನಿಟ್ಯೂಡ್ ಇಂಟು ಕಾಸ್ ಥೀಟಾ. ಫಾರ್ ಎಕ್ಸಾಂಪಲ್ ಈಗ ಬಿ ವೆಕ್ಟರ್ ಎಷ್ಟಿದೆಯೋ ಆ ಲೆಂತ್ ಅಷ್ಟೇ ನಮಗೆ ಮುಖ್ಯ, ಇಂಟು ಕಾಸ್ ಆಫ್ ಥೀಟಾ. ಡನ್. ಸೊ ದಟ್ ಹಾಗಾದ್ರೆ ಬಿ ಡಾಟ್ ಸಿ ನ ವ್ಯಾಲ್ಯೂ ಏನ್ ಬರುತ್ತೆ, ಇಲ್ಲಿಂದ ಇಲ್ಲಿಗಿರೋ ಸಿ ನ ಮ್ಯಾಗ್ನಿಟ್ಯೂಡ್, ಓಕೆ, ಇಂಟು ಈ ಬಿ ವೆಕ್ಟರ್ ನ ಶ್ಯಾಡೋ ಅಲಾಂಗ್ ದಿಸ್ ಆಕ್ಸಿಸ್ ಅಥವಾ ಅಲಾಂಗ್ ದಿಸ್ ವೆಕ್ಟರ್ ಸಿ, ಎಷ್ಟು, ಬಿ ಕಾಸ್ ಥೀಟಾ ಅಷ್ಟೇ. ನೆಕ್ಸ್ಟ್ ಸಪೋಸ್ ಈಗ ಬಿ ವೆಕ್ಟರ್ಗೂ ಸಿ ವೆಕ್ಟರ್ಗೂ ನಡುವಿನ 90 ಡಿಗ್ರಿ ಇತ್ತಪ್ಪ ಆಂಗಲ್. ಅವಾಗ ಏನ್ ಮಾಡೋದು ನೋಡಿ, ಈ ವೆಕ್ಟರ್ ನಾನು ಪೂರ್ತಿ 90 ಡಿಗ್ರಿ ತಗೊಂಡ್ ಬಂದ್ಬಿಟ್ಟೆ. ಈಗ ಇದರದ್ದು ಶ್ಯಾಡೋ ಎಷ್ಟು ಬೀಳ್ತಾ ಇರುತ್ತೆ ಅಟ್ ಆರಿಜಿನ್, ಅಂದ್ರೆ ಕಂಪ್ಲೀಟ್ ಆಗಿ 0 ಅಲ್ವಾ? ಸೊ ಬಿ ವೆಕ್ಟರ್ದು ಶ್ಯಾಡೋ ಸಿ ವೆಕ್ಟರ್ ಮೇಲೆ ಬೀಳ್ತಾನೆ ಇಲ್ಲ, ಕಂಪ್ಲೀಟ್ ಆಗಿ 0. ಹಾಗಾದ್ರೆ ಈ ಬಿ ಕಾಸ್ ಥೀಟಾ 0 ಆಗೋದ್ರೆ ಏನಾಗ್ಬಿಡುತ್ತೆ, 0 ಇಂಟು ಸಿ ಮ್ಯಾಗ್ನಿಟ್ಯೂಡ್ ಬಿಕಮ್ 0. ಸೊ ದಟ್ ಬಿ ಡಾಟ್ ಸಿ ಶುಡ್ ಬಿ 0. ಅಂದ್ರೆ ಕಾಸ್ ಥೀಟಾ ಯಾವ, ಇನ್ನು ಬೇಕಾದ್ರೆ ಹಿಂಗೂ ಹೇಳ್ಬೋದು, ಕಾಸ್ 90 ಎಷ್ಟಪ್ಪ ಅಂತ ಹೇಳಿದ್ರೆ 0 ಇಂಟು ಎವ್ರಿಥಿಂಗ್ ಇಸ್ ಈಕ್ವಲ್ಸ್ ಟು 0. ಕರೆಕ್ಟಾ? ಸೊ ಇಲ್ಲಿ ನಾವು ಫೋಕಸ್ ಮಾಡ್ಬೇಕಾದ ಪಾಯಿಂಟ್ ಏನಪ್ಪಾ ಅಂದ್ರೆ ಕಾಂಪೊನೆಂಟ್ ಆಫ್ ಬಿ ವೆಕ್ಟರ್ ಅಲಾಂಗ್ ಸಿ ಇನ್ ಸ್ಕೇಲಾರ್ ಫಾರ್ಮ್. ಸೊ ನಾವಿಲ್ಲಿ ನೋಡ್ತಾ ಇರೋದು ಯಾವುದು, ಸ್ಕೇಲಾರ್ ಫಾರ್ಮ್. ದಟ್ ಇಸ್ ವಾಟ್ ಇಲ್ಲಿ ಬಿ ಕಾಸ್ ಥೀಟಾ. ಸೊ ಮುಂದಕ್ಕೆ ನೋಡೋದಾದ್ರೆ ಈ ಬಿ ಡಾಟ್ ಸಿ ಇಸ್ ಈಕ್ವಲ್ ಟು ಏನ್ ಬಂತಪ್ಪ, ಸಿ ಬಿ ಕಾಸ್ ಥೀಟಾ. ಈಗ ನಾನು ಇದರ ನಡುವಿನ ಆಂಗಲ್ ಕಂಡುಹಿಡಿಬೇಕು. ಯಾವ್ದಕ್ಕೆ ನಡುವೆ, ಬಿ ಮತ್ತೆ ಸಿ ನಡುವಿನ ಆಂಗಲ್ ಕಂಡುಹಿಡಿಬೇಕು. ಹೇಗೆ, ಈ ಸಿ ಬಿ ಮ್ಯಾಗ್ನಿಟ್ಯೂಡ್ಸ್ ಗಳು ಏನಿದೆ ಇದನ್ನ ಡಿನಾಮಿನೇಟರ್ ಕಳಿಸ್ಬಿಟ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಿ ಡಾಟ್ ಸಿ ಡಿವೈಡ್ ಬೈ ಸಿ ಮ್ಯಾಗ್ನಿಟ್ಯೂಡ್ ಇಂಟು ಬಿ ಮ್ಯಾಗ್ನಿಟ್ಯೂಡ್. ಮತ್ತೆ ಹಿಂದೆ ಅಷ್ಟೇ ನೋಡಿದ್ವಿ ಸ್ಕೇಲಾರ್ ಫಾರ್ಮು. ಸೊ ಅದ್ರದ್ದು ಏನಾದ್ರೂ ವೆಕ್ಟರ್ ಫಾರ್ಮ್ ನೋಡೋದಾದ್ರೆ ಏನು, ಕಾಂಪೊನೆಂಟ್ ಆಫ್ ಬಿ ವೆಕ್ಟರ್ ಅಲಾಂಗ್ ಸಿ ಅಥವಾ ಪ್ಯಾರಲಲ್ ಟು ಸಿ ಇನ್ ವೆಕ್ಟರ್ ಫಾರ್ಮ್ ಹೇಗೆ ಬರುತ್ತೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು ಬಿ ಡಾಟ್ ಸಿ ಇಂಟು ಸಿ ವೆಕ್ಟರ್ ಡಿವೈಡ್ ಬೈ ಸಿ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಫಾರ್ಮುಲಾ. ಸಿಮಿಲರ್ಲಿ ಸಪೋಸ್ ಬಿ ಕಾಂಪೊನೆಂಟ್ ಆಫ್ ಬಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಸಿ ವೆಕ್ಟರ್. ನೀವು ಹಿಂದ್ಗಡೆ ಡಯಾಗ್ರಾಮ್ ನಲ್ಲಿ ನೋಡೋದಾದ್ರೆ ಒಂದು ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಸಿ ವೆಕ್ಟರ್ ಇರುತ್ತೆ. ಹಾಗಾದ್ರೆ ಆ ಕಾಂಪೊನೆಂಟ್ ಆಫ್ ಎಷ್ಟು, ಸೊ ಬಿ ವೆಕ್ಟರ್ ಅಲಾಂಗ್ ದಟ್ ವೈ ಆಕ್ಸಿಸ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಇಷ್ಟೇ ಫಾರ್ಮುಲಾ. ಸೊ ಈ ಟೈಮಲ್ಲಿ ಇನ್ನೊಂದು ನೋಟ್ ಮಾಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಐ ಡಾಟ್ ಐ ಬಿಕಮ್ಸ್ 1, ಅದೇ ತರ ಜೆ ಡಾಟ್ ಜೆ 1 ಅಂಡ್ ಕೆ ಡಾಟ್ ಕೆ 1. ಯಾಕಪ್ಪ ಐ ಡಾಟ್ ಐ ಅಂತ ಹೇಳಿದ್ರೆ ನೋಡಿ, ಇಲ್ಲ ಐ ಡಾಟ್ ಐಗಾದ್ರೆ ಐ ನ ಮ್ಯಾಗ್ನಿಟ್ಯೂಡ್ 1, ಜೆ ನ ಮ್ಯಾಗ್ನಿಟ್ಯೂಡ್ 1, ಕಾಸ್ 0 ಅಲ್ವಾ?
ಯಾಕಂದ್ರೆ ಇವೆರಡರ ನಡುವಿನ ಆಂಗಲ್ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಆಂಗಲ್ 0 cos 0 ಇಸ್ 1 ಆಗ್ಬಿಡತ್ತೆ. ಸೊ 1 into 1 into 1, ಸೊ I dot I becomes 1. ಅದೇ ತರನೇ J dot J, K dot K. ಈಗ ನಾನು I dot J ಅಥವಾ J dot K ಅಥವಾ K dot I ಹೀಗೆ ಮಾಡಿದ್ರೆ ಏನಾಗುತ್ತೆ ನೋಡಿ, I ಆಕ್ಸಿಸ್ಗೂ J ಆಕ್ಸಿಸ್ ಅಂದ್ರೆ X ಆಕ್ಸಿಸ್ Y ಆಕ್ಸಿಸ್ ಒಂದಕ್ಕೊಂದು 90 ಡಿಗ್ರಿ, ಸೊ 0. ಅದೇ ತರ J dot K 90 ಡಿಗ್ರಿ 0, K dot I 90 ಡಿಗ್ರಿ ಅಗೇನ್ ಇದು ಕೂಡ 0. ಇದೊಂದು ಸ್ಯಾಂಪಲ್ ಪ್ರಾಬ್ಲಮ್ ನೋಡೋಣ. ಸೊ ಇಲ್ಲೊಂದು ಯಾವುದೋ ಒಂದು ಎಕ್ಸ್ ವೆಕ್ಟರ್ ಕೊಟ್ಟಿದ್ದಾರೆ, ಹಾಗೆ ವೈ ವೆಕ್ಟರ್ ಕೊಟ್ಟಿದ್ದಾರೆ. ಈಗ ಫೈಂಡ್ ಎಕ್ಸ್ ಡಾಟ್ ವೈ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಈಗ ಎಕ್ಸ್ ಡಾಟ್ ವೈ ಮಾಡ್ಬೇಕಾದ್ರೆ ಏನಪ್ಪ ಇದೆ ಫಾರ್ಮುಲಾ? ನಮ್ಮ ಹತ್ರ ಇರೋದು ಫಾರ್ಮುಲಾ ಎಕ್ಸ್ ಮ್ಯಾಗ್ನಿಟ್ಯೂಡ್ ವೈ ಮ್ಯಾಗ್ನಿಟ್ಯೂಡ್ ಕಾಸ್ ಥೀಟಾ ಅಂತ ಇದೆ. ಈಗ ಇಲ್ಲಿ ಕಾಸ್ ಥೀಟಾಗೆ ಇಲ್ಲಿ ಆಂಗಲ್ ಕೊಟ್ಟಿದ್ದಾರಾ? ಆಂಗಲ್ ಕೊಟ್ಟಿಲ್ಲ. ಹಾಗಾದ್ರೆ ಇನ್ನೇಂಗ್ ಮಾಡೋದು ಸಾಲ್ವ್ ಮಾಡೋದು ಪ್ರಾಬ್ಲಮ್ನ ಅಂತ ಹೇಳಿದ್ರೆ, ಎಕ್ಸ್ ಡಾಟ್ ವೈಗೆ ಮೊದಲಿಗೆ ಎಕ್ಸ್ ವ್ಯಾಲ್ಯೂಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ, ಡಾಟ್ ವೈ ನ ವ್ಯಾಲ್ಯೂ ಏನ್ ಕೊಟ್ಟಿದಾರೋ ಅದನ್ನು ಬರ್ಕೊಳ್ಳೋಣ. ಈಗ ನೆಕ್ಸ್ಟ್ ಇದನ್ನ ಹೇಗಪ್ಪ ಸಿಂಪ್ಲಿಫೈ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿರೋ ಐ ಟರ್ಮಿನಲ್ ಇಲ್ಲಿರೋ ಐ ಟರ್ಮಿನಲ್ ಅಂದ್ರೆ ಸಾರಿ ಐ ಕ್ಯಾಪ್ ನ ಕ್ವಾಂಟಿಟಿ ಮತ್ತೆ ಇಲ್ಲಿನ ಐ ಕ್ಯಾಪ್ ಕ್ವಾಂಟಿಟಿ ಸೇಮ್ ಡೈರೆಕ್ಷನ್ ಮಾತ್ರ ಮಲ್ಟಿಪ್ಲೈ ಆಗುತ್ತೆ. ಬೇರೆ ಬೇರೆ ಡೈರೆಕ್ಷನ್ ಆದ್ರೆ 0 ಆಗ್ಬಿಡುತ್ತೆ. ಕರೆಕ್ಟಾ? ಹಿಂದೆ ಅಷ್ಟೇ ನೋಡಿದ್ವಿ. ಸೊ ದಟ್ ಇಲ್ಲಿ 3 ಐ ಕ್ಯಾಪ್ ಮತ್ತೆ ಇಲ್ಲಿನ 4 ಐ ಕ್ಯಾಪ್ ಇವೆರಡು ಮಾತ್ರ ಡಾಟ್ ಆಗುತ್ತೆ ಲೈಕ್ ದಿಸ್, ಪ್ಲಸ್ 4 ಜೆ ಕ್ಯಾಪ್ ಡಾಟ್ 5 ಜೆ ಕ್ಯಾಪ್ ಮತ್ತೆ 2k ಕ್ಯಾಪ್ ಡಾಟ್ 6k ಕ್ಯಾಪ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ 3 4s ಐ ಡಾಟ್ ಐ, 4 5s ಜೆ ಡಾಟ್ ಜೆ, 2 6s ಕೆ ಡಾಟ್ ಕೆ. ಈಗ ಐ ಡಾಟ್ ಐ ಅಂದ್ರೆ ಏನು, ಜೆ ಡಾಟ್ ಜೆ ಅಂದ್ರೆ ಏನು, ಕೆ ಡಾಟ್ ಕೆ ಅಂದ್ರೆ ಏನು? ವಿ ನೋ ಇಟ್ ಇಸ್ 1. ಸೊ ಅಲ್ಟಿಮೇಟ್ಲಿ ವಿ ಗಾಟ್ 44. ಓಕೆ, ಈ ತರ ಇನ್ನೂ ಟ್ರಿಕ್ಕಿ ಆಗಿರುತ್ತೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು. ಸೊ ಈ ಟೈಪ್ ಸಿಮಿಲರ್ ಪ್ರಾಬ್ಲಮ್ಸ್ ನ ನೀವು ಟ್ರೈ ಮಾಡಿ. ಸೊ ಮುಂದಕ್ಕೆ ನೋಡೋದಾದ್ರೆ ಈಗ ಕ್ರಾಸ್ ಪ್ರಾಡಕ್ಟ್ ಬರೋಣ. ಈ ಕ್ರಾಸ್ ಪ್ರಾಡಕ್ಟ್ ವಿಷಯಕ್ಕೆ ಬಂದ್ರೆ, ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಅರ್ಥ ಏನು ಅಂತ ಹೇಳಿ ನೋಡೋಣ. ನೋಡಿ, ಇಲ್ಲೊಂದು ಫಾರ್ಮುಲಾ ಇದೆ, ಬಿ ಕ್ರಾಸ್ ಸಿ ಇಸ್ ಈಕ್ವಲ್ ಟು ಬಿ ಸಿ ಸೈನ್ ಥೀಟಾ ಎನ್ ಕ್ಯಾಪ್. ಎನ್ ಕ್ಯಾಪ್ ಏನಂತ ಹೇಳಿದ್ರೆ ಮುಂದಿನ ಸ್ಟೆಪ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಸರ್ಕಲ್ ಇದೆ, ಈಗ ಇದು ರೊಟೇಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಏನ್ ಮಾಡ್ತಾ ಇದ್ದೀನಿ ನಾನು, ಇದ್ರ ಮೇಲೆ ಒಂದು ಫೋರ್ಸ್ ನ ಈ ಡೈರೆಕ್ಷನ್ ಕೊಟ್ಟೆ, ಅದಕ್ಕೆ ಒಂದು ರೇಡಿಯಸ್ ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಸೊ ಹಿಂಗೆ ಕೊಟ್ಟಾಗ ಇದು ರೊಟೇಟ್ ಆಗ್ತಾ ಇದೆ. ಈ ತರ ರೊಟೇಟ್ ಆಗ್ಲಿಕ್ಕೆ ಕಾರಣ ಯಾವುದು? ಸಾರಿ, ರೊಟೇಟ್ ಆಗೋದನ್ನ ನಾವು ಮ್ಯಾಥಮೆಟಿಕಲ್ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಈ ತರ ಇಂಟು, ಇದನ್ನ ಇಂಟು ಅಂತ ಇಲ್ಲಿ ಕರಿಬಾರ್ದು, ಬದಲಿಗೆ ಕ್ರಾಸ್ ಅಂತ ಕರಿಬೇಕು. ಹಾಗಾಗಿ ಬಿ ಕ್ರಾಸ್ ಸಿ ಅಥವಾ ಕ್ರಾಸ್ ಮಾಡೋದ್ರ ಮೂಲಕ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ, ಅದಕ್ಕೋಸ್ಕರ ಇದನ್ನ ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತಾ ಇದೀವಿ. ಓಕೆ, ಹಿಂಗ್ ರೊಟೇಟ್ ಆಗ್ಬೇಕಾದ್ರೆ ಇದು ರಿಸಲ್ಟೆಂಟ್ ವೆಕ್ಟರ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಔಟ್ ಸೈಡ್ ಬರ್ತಾ ಇರುತ್ತೆ. ಲೈಕ್ ನಾವು ಬುಗ್ರಿ ಸುತ್ತೋದನ್ನ ನೋಡಿದ್ವಿ ಓಪನಿಂಗ್ ಅಲ್ಲಿ, ಹಾಗೆ. ಓಕೆನಾ? ಸೊ ದಟ್ ಅದು ರಿಸಲ್ಟೆಂಟ್ಗೆ ವೆಕ್ಟರ್ ಒಂದು ರಿಸಲ್ಟೆಂಟ್ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ. ಸೊ ದಟ್ ಇಟ್ ಹ್ಯಾಸ್ ಅ ಡೈರೆಕ್ಷನ್, ಸಾರಿ ಸಿನ್ಸ್ ಇಟ್ ಹ್ಯಾಸ್ ಅ ಡೈರೆಕ್ಷನ್, ಎರಡು ಮಲ್ಟಿಪ್ಲಿಕೇಶನ್ ಇಂದ ನಮಗೆ ಫೈನಲ್ ಒಂದು ವೆಕ್ಟರ್ ಆಗಿ ಇರೋದ್ರಿಂದ ಇದನ್ನ ನಾವು ವೆಕ್ಟರ್ ಪ್ರಾಡಕ್ಟ್ ಅಂತಾನೂ ಕೂಡ ಕರಿತಾ ಇದೀವಿ. ಓಕೆ, ಸೊ ಆ ವೆಕ್ಟರ್ ನ ಡೈರೆಕ್ಷನ್ಗೆ ಇಲ್ಲಿ ನಾವು ಎನ್ ಕ್ಯಾಪ್ ಬರಿತಾ ಇದೀವಿ. ಓಕೆ, ಸಪೋಸ್ ಇಲ್ಲಿ ಈ ಕೇಸಿಗೆ ಬಂದಾಗ ಇಲ್ಲಿ ಸಿ ವೆಕ್ಟರ್ಗೂ ಬಿ ವೆಕ್ಟರ್ಗೂ ನಡುವಿನ ಆಂಗಲ್ 90 ಡಿಗ್ರಿ ಇದೆ. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? ಸೈನ್ 90 is 1. ಕರೆಕ್ಟಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ ಬಿ ಕ್ರಾಸ್ ಸಿ ಇಸ್ ಈಕ್ವಲ್ ಟು ಬಿ ಸಿ ಎನ್ ಕ್ಯಾಪ್. ಈಗ ಇಲ್ಲಿ ಮುಂದಕ್ಕೆ ನೋಡೋಣ. ಸಪೋಸ್ ನಾನು ಈ ಬಿ ವೆಕ್ಟರ್ನ ಇಲ್ಲಿ ಈಗ ಟ್ಯಾಂಜೆನ್ಷಿಯಲ್ ಆಗಿ ಅಪ್ಲೈ ಮಾಡೋದು ಬೇಡ, ಬದಲಿಗೆ ಅಲಾಂಗ್ ದ ಸಿ ಡೈರೆಕ್ಷನ್ ಅಪ್ಲೈ ಮಾಡೋಣ, such that angle between C and B becomes 0 degree. ಹಾಗಾದ್ರೆ ಏನಾಗುತ್ತೆ? ಸೊ ಥೀಟಾ 0 ಆದ್ರೆ sin 0 0, such that B cross C becomes 0. ನೋಡಿ, ಹೀಗೆ ನಾನು ಅಪ್ಲೈ ಮಾಡಿದಾಗ ಇದು ರೊಟೇಟ್ ಆಗ್ತಾ ಇಲ್ಲ, ಅಂದ್ರೆ ಇಟ್ ಇಸ್ ಇರ್ರೊಟೇಷನಲ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರೂ ವೆಕ್ಟರ್ ಕ್ವಾಂಟಿಟಿ ವೆಕ್ಟರ್ ಪ್ರಾಡಕ್ಟ್ ನಲ್ಲಿ ಟರ್ಮ್ಸ್ ಅದು 0 ಆಗ್ತಾ ಇದೆ ಅಂದ್ರೆ, ಲೈಕ್ ಆರ್ ಕ್ರಾಸ್ ಎಫ್, ಆರ್ ಕ್ರಾಸ್ ಪಿ, ಈ ತರ ಯಾವ್ದಾರ ಟರ್ಮ್ 0 ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಅದು ಇರ್ರೊಟೇಷನಲ್ ಆಗ್ತಾ ಇದೆ, ಅಂದ್ರೆ ರೊಟೇಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿಗ ಈ ತರ ಇರ್ರೊಟೇಷನಲ್ ಎಲ್ಲೆಲ್ಲಿ ಬರ್ತಾ ಇದೆ ಅಂತ, ಐ ಕ್ರಾಸ್ ಐ ಇಟ್ ಇಸ್ 0, ಜೆ ಕ್ರಾಸ್ ಜೆ 0,
ಕೆ ಕ್ರಾಸ್ ಕೆ 0 ಅಂದ್ರೆ ಏನು, ಸೇಮ್ ಡೈರೆಕ್ಷನ್ ಇದ್ದಾಗ ಆಗಲ್ಲ. ಜಸ್ಟ್ ಹಿಂದ್ಗಡೆ ನೋಡಿದ್ವಿ. ಓಕೆ, ಈ ತರ. ಸೊ ಸಿ ಮತ್ತೆ ಬಿ ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ರೊಟೇಟ್ ಮಾಡಿದ್ರೆ, ವೆಕ್ಟರ್ ಅಪ್ಲೈ ಮಾಡಿದ್ರೆ ಫೋರ್ಸು ರೊಟೇಟ್ ಆಗಲ್ಲ, ಅದು ಅಷ್ಟೇ. ನೆಕ್ಸ್ಟ್ ಐ ಕ್ರಾಸ್ ಜೆ ರೊಟೇಟ್ ಆದ್ರೆ ಕೆ ಕ್ಯಾಪ್ ಅಲ್ಲಿ ರಿಸಲ್ಟೆಂಟ್ ಬರ್ತಾ ಇರುತ್ತೆ. ಜೆ ಕ್ರಾಸ್ ಕೆ ಮಾಡಿದ್ರೆ ಐ ಕ್ಯಾಪು, ಹಾಗೆ ಕೆ ಕ್ರಾಸ್ ಐ ಮಾಡಿದ್ರೆ ಜೆ ಕ್ಯಾಪು. ಹೆಂಗ್ ಸರಿ ಇದ್ರ ವ್ಯಾಲ್ಯೂ ನೆನ್ಪಿಟ್ಕೊಳ್ಳೋದ್ರೆ ಒಂದು ಶಾರ್ಟ್ ಕಟ್ ಟ್ರಿಕ್ ಇದೆ ನೋಡಿ. ಸೊ ಇದು ನೋಡಿ ಎಕ್ಸ್ ವೈ ಝೆಡ್ ತರನೇ. ಎಕ್ಸ್ ಗೆ ಐ ಕ್ಯಾಪ್, ವೈ ಗೆ ಜೆ ಕ್ಯಾಪ್, ಝೆಡ್ ಗೆ ಕೆ ಕ್ಯಾಪ್. ಸೊ ಎಕ್ಸ್ ಆದ್ಮೇಲೆ ವೈ ಬರಬೇಕು, ವೈ ಆದ್ಮೇಲೆ ಝೆಡ್ ಬರಬೇಕು. ಸೊ ಇದೇ ಫಾರ್ಮೇಟ್ ಅಲ್ಲಿ ನಾನು ರೊಟೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರ ನೆಕ್ಸ್ಟ್ ಟರ್ಮಿನಲ್ ಬರುತ್ತೆ. ಈಗ ಎಕ್ಸ್ ಆದ್ಮೇಲೆ ವೈ, ಕರೆಕ್ಟಾ? ಈಗ ಎಕ್ಸ್ ವೈ ಇಂಟು ಮಾಡ್ತಾ ಇದ್ದೀನಿ ಅಂದ್ರೆ ರಿಸಲ್ಟ್ ಇಂಟು ಝೆಡ್ ಬರಬೇಕು. ನಾನು ಏನಾದ್ರೂ ಇದ್ರಲ್ಲಿ ಉಲ್ಟಾ ಹೊಡೆದ್ಬಿಟ್ಟೆ, ಸೊ ಎಕ್ಸ್ ಇಂಟು ವೈ ಬರೋದಿಲ್ಲ, ಬದಲಿಗೆ ವೈ ಇಂಟು ಎಕ್ಸ್ ಉಲ್ಟಾ ಹೊಡೆದ್ಬಿಟ್ಟೆ, ಅವಾಗ ಏನಾಗಬೇಕು, ಅವಾಗ್ಲೂ ಝಡ್ಡೇ ಬರುತ್ತೆ, ಬಟ್ ರಿವರ್ಸಲ್ ನಾನು ಮಾಡಿದಿಂದ ಮೈನಸ್ಗೆ ಬರುತ್ತೆ. ಓಕೆ, ಸೊ ಐ ಜೆ ಕೆ ಈ ಸರ್ಕ್ಯುಲರ್ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಎಲ್ಲ ಪಾಸಿಟಿವ್. ಸಪೋಸ್ ನಾನು ಇದೆಲ್ಲ ಏನೇ ಉಲ್ಟಾ ಹೊಡೆದ್ರು ನೆಗೆಟಿವ್. ಲೈಕ್ ಐ ಕ್ರಾಸ್ ಜೆ ಮಾಡೋ ಬದಲಿಗೆ ಜೆ ಕ್ರಾಸ್ ಐ ಮಾಡಿದ್ರೆ ಏನ್ ಬರುತ್ತೆ, ಮೈನಸ್ ಕೆ ಕ್ಯಾಪ್. ಜೆ ಕ್ರಾಸ್ ಕೆ ಮಾಡೋ ಬದಲಿಗೆ ಕೆ ಕ್ರಾಸ್ ಜೆ ಮಾಡಿದ್ರೆ ಮೈನಸ್ ಐ ಕ್ಯಾಪ್. ಓಕೆ, ಸೊ ದಟ್ ಈ ಸೈಕ್ಲಿಕ್ ಪ್ಯಾಟರ್ನ್ ನೆನ್ಪಿಟ್ಕೊಳ್ಬೇಕು ಅಷ್ಟೇನೆ. ಸೊ ರಿವರ್ಸ್ ಅಲ್ಲಿ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅಲ್ಲಿ ಮೈನಸ್ ಬಂದ್ಬಿಡುತ್ತೆ. ದಟ್ಸ್ ಆಲ್. ಸೊ ಸ್ಯಾಂಪಲ್ ಪ್ರಾಬ್ಲಮ್ ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲೊಂದು ಯಾವುದೋ ಒಂದು ವೆಕ್ಟರ್ ಎ ಕೊಟ್ಟಿದ್ದಾರೆ, ಇಲ್ಲೊಂದು ಯಾವುದೋ ಒಂದು ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಸೆ ಫೈಂಡ್ ವೆಕ್ಟರ್ ಎ ಕ್ರಾಸ್ ಬಿ ಅಂತ ಹೇಳಿ ಕೊಟ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಅಗೇನ್ ಇಲ್ಲೂ ಕೂಡ ತೀಟಾ ಕೊಟ್ಟಿಲ್ಲ, ಹಾಗಾದ್ರೆ ಇಲ್ಲಿ ಹೆಂಗ್ ಸಾಲ್ವ್ ಮಾಡೋದು ನೋಡಿ. ಈ ತರ ಒಂದು ನೀವು ಮ್ಯಾಥಮೆಟಿಕ್ಸ್ ನಲ್ಲಿ ಕಲಿತೀರಾ, ಇದನ್ನ ಹೆಂಗೆ ಡಿಟರ್ಮಿನೆಂಟ್ ಫಾರ್ಮ್ ಕ್ಯಾಲ್ಕುಲೇಟ್ ಮಾಡೋದಂತೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಅಲ್ಲಿ. ನಾವಿಲ್ಲಿ ಶಾರ್ಟ್ ಆಗಿ ನೋಡೋಣ. ಸೊ ಈ ವೆಕ್ಟರ್ ಎ ಕ್ರಾಸ್ ಬಿ ಅಂತ ಹೇಳಿದ ತಕ್ಷಣ ಏನ್ ಮಾಡಬೇಕು, ಮೊದಲಿಗೆ ಎ ವೆಕ್ಟರ್ನ ಕಾಂಪೊನೆಂಟ್ಸ್ ಏನಿದೆ ಮೊದಲಿಗೆ ಐ ಜೆ ಕೆ ಬರ್ಕೊಳ್ಬೇಕು. ಇಲ್ಲಿ ಜೆ ಮಾತ್ರ ಮೈನಸ್ ಐನ್ ಹಾಕೊಳ್ಬೇಕು. ಓಕೆ, ನೆಕ್ಸ್ಟ್ ಹೀಗೆ ಎ ವೆಕ್ಟರ್ನ ಐ ಕ್ಯಾಪ್ ನ ಕೋಫಿಷಿಯಂಟ್ ಏನಿದೆ ಅಲ್ಲಿ ಬರೆಯೋಣ, ಜೆ ಕ್ಯಾಪ್ ನ ಕೋಫಿಷಿಯಂಟ್ ಏನಿದೆ 4 ಅದನ್ನ ಬರೆಯೋಣ, ಕೆ ಕ್ಯಾಪ್ ನ ಕೋಫಿಷಿಯಂಟ್ ಏನಿದೆ ಅದನ್ನ ಇಲ್ಲಿ ಬರೆಯೋಣ. ಓಕೆ, ವಿತ್ ಅಲ್ಲಿ ಸಪೋಸ್ ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಸೊ ಅದರದ್ದೇನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಬಿ ವೆಕ್ಟರ್ ನ ಕೋಫಿಷಿಯಂಟ್ಸ್ ಏನಿದೆ ಲೈಕ್ ಇಲ್ಲಿ 4 5 6 ಅದನ್ನು ಬರೀಬೇಕು. ನೋಡಿ ಇದರಲ್ಲಿ ಯಾವುದೇ ರೀತಿ ಉಲ್ಟಾ ಮಾಡಂಗಿಲ್ಲ. ಮೊದಲಿಗೆ ಎ ವೆಕ್ಟರೇ ಬರೀಬೇಕು ಅಂದ್ರೆ ಎ ವೆಕ್ಟರ್ ನ ಕಾಂಪೊನೆಂಟ್ಸ್ ಇಲ್ಲಿ ಬರೀಬೇಕು. ಹಾಗೆ ಬಿ ವೆಕ್ಟರ್ ನ ಇಲ್ಲಿ ಸೆಕೆಂಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಬಿ ವೆಕ್ಟರ್ ನ ಕಾಂಪೊನೆಂಟ್ಸ್ ಸೆಕೆಂಡ್ ಲೈನ್ ಅಲ್ಲೇ ಬರೀಬೇಕು. ಇದನ್ನ ಏನಾದ್ರು ಉಲ್ಟಾ ಮಾಡಿದ್ರೆ ನಮಗೆ ಆನ್ಸರ್ ಪೂರ್ತಿ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಸೊ ಇಲ್ಲಿ ಹೆಂಗಪ್ಪ ಸಾಲ್ವ್ ಮಾಡಿದೀವಿ ಅಂತ ಹೇಳಿದ್ರೆ ಮೊದಲಿಗೆ ಐ ಕ್ಯಾಪ್, ಈ ಐ ಕ್ಯಾಪ್ ನ ಇಟ್ಟ ತಕ್ಷಣ ನೋಡಿ ಈ ಆಕ್ಸಿಸ್ ಪೂರ್ತಿ ಬ್ಲಾಕ್ ಮಾಡಬೇಕು. ರಿಮೈನಿಂಗ್ ಇರೋದು ಈ 4, ಈ 4ನಲ್ಲಿ ಈ 4 6 ಇದೆಯಲ್ಲ ಇದನ್ನ ಅಪ್ಪರ್ ಡಯಾಗ್ನಲ್ ಅಂತ ಕರಿತೀವಿ. ನೋಟ್ ದಿಸ್, ಈ 4 6 ಲೈನ್ ಆಕ್ಸಿಸ್ ಏನಿದೆ ಇದನ್ನ ಅಪ್ಪರ್ ಡಯಾಗ್ನಲ್ ಅಂತ ಕರಿತೀವಿ. ಹಾಗೆ 5 and 2 ಇದೆಯಲ್ಲ ಇದನ್ನ ಲೋವರ್ ಡಯಾಗ್ನಲ್ ಅಂತ ಕರಿತೀವಿ. ಸೊ 4 6 ಏನ್ ಬರುತ್ತೆ ವ್ಯಾಲ್ಯೂ ಅದನ್ನ ಇಲ್ಲಿ ಬರೆಯೋಣ. ಹಾಗೆ 5 2s ಅದ್ರ ವ್ಯಾಲ್ಯೂನ ಇಲ್ಲಿ ಬರೆಯೋಣ. ಓಕೆ, ನೆಕ್ಸ್ಟ್ ಮೈನಸ್ ಜೆ ಕ್ಯಾಪ್, ಮೈನಸ್ ಜೆ ಕ್ಯಾಪ್ ಬರೆದ್ಮೇಲೆ 3 6 ಏನ್ ವ್ಯಾಲ್ಯೂ ಬರುತ್ತೋ ಅದನ್ನ ಇಲ್ಲಿ ಬರೆಯೋಣ. ಹಾಗೆ ಇದು ಅಪ್ಪರ್ ಡಯಾಗ್ನಲ್ ಕರೆಕ್ಟಾ, ಮೈನಸ್ ಲೋವರ್ ಡಯಾಗ್ನಲ್ 4 2s ಏನ್ ಮಾಡಿದ್ವಿ ನಾವು, ಈ ಜೆ ಕ್ಯಾಪ್ ಏನಿದೆ ಆಕ್ಸಿಸ್ ಅದನ್ನು ಅದರ ರೋನು ಕಾಲಮ್ನು ಎರಡನ್ನೂ ನಿಲ್ಸ್ಕೊಂಡ್ಬಿಟ್ವಿ ಬ್ಲಾಕ್ ಮಾಡ್ಕೊಂಡು. ರಿಮೈನಿಂಗ್ ವ್ಯಾಲ್ಯೂಸ್ ನ ಮಲ್ಟಿಪ್ಲೈ ಮಾಡಿದ್ವಿ. ಲೈಕ್ 4 into 6 ಸಾರಿ 3 into 6 and 4 into 2 ಡನ್. ಸಿಮಿಲರ್ಲಿ ಇಲ್ಲಿ ಕೆ ಕ್ಯಾಪ್ ವ್ಯಾಲ್ಯೂ ಈಗ ನಾನು ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಪ್ಲಸ್ ಕೆ ಕ್ಯಾಪ್. ಸೊ ಅದರ ರೋನು ಕಾಲಮ್ನು ಬ್ಲಾಕ್ ಮಾಡಿದ್ಮೇಲೆ 3 5s ಅಪ್ಪರ್ ಡಯಾಗ್ನಲ್ ಇಂಟು 4 4s ಮೈನಸ್ ಲೋವರ್ ಡಯಾಗ್ನಲ್. ಓಕೆನಾ, ನೆಕ್ಸ್ಟ್ ಏನು, ಈ ವ್ಯಾಲ್ಯೂಸ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ 24 minus 10 ಏನೋ ಒಂದು ನಂಬರ್ ಬಂದಿದೆ ಇಂಟು ಐ ಕ್ಯಾಪ್. ಸೊ 18 minus 8 10 ಇಂಟು ಜೆ ಕ್ಯಾಪ್. ಹಾಗೆ 15 minus 16 -1 ಬಂದಿದೆ. ಸೊ -1 ಇಂಟು ಕೆ ಕ್ಯಾಪ್.
ಇಷ್ಟೇ ರಿಸಲ್ಟ್. ಓಕೆ, ಸೊ ಈ ತರದ ಪ್ರಾಬ್ಲಮ್ಸ್ ನಿಮಗೆ ನ್ಯಾಷನಲ್ ಎಕ್ಸಾಮ್ಸ್ಗಳಿಗೆ ಮೇ ಬಿ ಬರ್ಬೋದು, ಬೋರ್ಡ್ ಎಕ್ಸಾಮ್ಸ್ಗೆ ತುಂಬಾನೇ ಡೌಟ್. ನೆಕ್ಸ್ಟ್ ನೋಡೋಣ. ಸೊ ಈಗ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಇದೊಂದು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್. ಎ ಡಾಟ್ ಆಫ್ ಬಿ ಕ್ರಾಸ್ ಸಿ. ಸೊ ಇಲ್ಲಿ ಡಾಟ್ ಪ್ರಾಡಕ್ಟ್ ಬರ್ತಾ ಇದೆ, ಕ್ರಾಸ್ ಪ್ರಾಡಕ್ಟ್ ಬರ್ತಾ ಇದೆ. ಓಕೆ, ಸೊ ಇದನ್ನ ಶಾರ್ಟ್ ಕಟ್ ಆಗಿ ಏನ್ ಮಾಡ್ತೀವಿ, ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಎ ಬಿ ಸಿ ಲೈನ್ ಆಗಿ ಬರಿಬೇಕು. ಸೊ ಇದ್ರ ಅರ್ಥ ಏನು, ಮೊದಲಿಗೆ ಎ ವೆಕ್ಟರ್ ಡಾಟ್ ಆಗ್ತಾ ಇದೆ ಯಾವ್ದ್ರ ಮೇಲೆ, ಬಿ ಸಿ ಕ್ರಾಸ್ ಆಗ್ತಾ ಇದೆ. ಸೊ ಬಿ ಸಿ ಕ್ರಾಸ್ ವೆಕ್ಟರ್ ಏನ್ ಬರ್ತಾ ಇದೆ, ಕ್ರಾಸ್ ಆಗಿದ್ದು, ಅದ್ರ ಜೊತೆಗೆ ಇದು ಡಾಟ್ ಆಗ್ತಾ ಇದೆ ಅಂತ. ಓಕೆ, ಇದನ್ನ ಹೇಗೆಲ್ಲ ಬರಿಬಹುದು ಅಂತ ಹೇಳಿದ್ರೆ, ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಅದನ್ನ ಬಿ ಎ ಕ್ರಾಸ್ ಬಿ ಡಾಟ್ ಸಿ ಅಂತಾನೂ ಬರಿಬಹುದು, ಸಮಸ್ಯೆ ಇಲ್ಲ. ಹಾಗೆ ಬಿ ಡಾಟ್ ಆಫ್ ಸಿ ಕ್ರಾಸ್ ಎ ಅಂತಾನೂ ಬರಿಬಹುದು. ನೋಡಿ, ಇಲ್ಲಿರೋ ಪ್ರತಿಯೊಂದು ವೆಕ್ಟರ್ ಪಾಯಿಂಟ್ಸು ಕೂಡ ಆ ಪೊಸಿಷನ್ ಅಲ್ಲೇ ಇರಬೇಕಾಗುತ್ತೆ. ನಾವೇನಾದ್ರೂ ಆಲ್ಟರ್ನೇಟ್ ಮಾಡಿ ಬರೆದ್ರೆ ಸೈನ್ ಚೇಂಜ್ ಆಗಿಬಿಡುತ್ತೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಅಲ್ಲಿ ನೋಡೋಣ. ಸೊ ಈಗ ಪ್ರಾಪರ್ಟೀಸ್ ಆಫ್ ಈ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಹೇಳಿ ಬಂದಾಗ, ನಾವು ಈ ತರ ಏನು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರೆದಾಗ ಎ ಬಿ ಸಿ ಹೀಗೂ ಬರಿಬೋದು, ಲೈಕ್ ನೆಕ್ಸ್ಟ್ ಬಿ ಸಿ ಎ ಹೀಗೂ ಬರಿಬೋದು. ನೋಡಿ ಇಲ್ಲಿ ಬಿ ಸಿ ಎ ಹೀಗೂ ಬರಿಬೋದು, ಅಥವಾ ಸಿ ಎ ಬಿ ಹೀಗೂ ಬರಿಬೋದು, ಸಮಸ್ಯೆ ಇಲ್ಲ. ಸಪೋಸ್ ಇಲ್ಲಿ ಈ ಎ ಬಿ ಸಿ ಅನ್ನೋದು ಜಾಗದಲ್ಲಿ ನಾನೇನಾದ್ರೂ ಈ ಬಿ ಮತ್ತೆ ಎ ನ ಉಲ್ಟಾ ಬರೆದ್ಬಿಟ್ರೆ, ಅಂದ್ರೆ ಎ ಬಿ ಇರೋ ಜಾಗದಲ್ಲಿ ಬಿ ಎ ಅಂತ ಬರೆದ್ಬಿಟ್ರೆ ಏನಾಗ್ಬಿಡುತ್ತೆ, ಮೈನಸ್ ಸೈನ್ ಬಂದ್ಬಿಡುತ್ತೆ. ಹಾಗೆ ಈ ವೆಕ್ಟರ್ಸ್ ಎಲ್ಲ ಒಂದ್ ವೇಳೆ ಏನಾದ್ರೂ ಒಂದೇ ಪ್ಲೇನ್ ಅಲ್ಲಿ ಇದ್ರೆ ಏನಾಗ್ಬಿಡುತ್ತೆ, ಬಿ ಕ್ರಾಸ್ ಸಿ ಬಿಕಮ್ಸ್ 0. ಸಾರಿ, ಎ ಬಿ ಸಿ ನಾ ಏನಿದೆ ವ್ಯಾಲ್ಯೂ ಬಿಕಮ್ಸ್ 0. ಯಾಕೆ ಅಂತ ಹೇಳಿದ್ರೆ, ನೋಡಿ ಸಪೋಸ್ ಇವೆಲ್ಲ ಒಂದೇ ಕೋಪ್ಲೇನರ್ ಆಗಿದೆ ಅಂತ ಇಟ್ಕೊಳ್ಳೋಣ, ಅವುಗಳ ರೊಟೇಷನ್ ಮಾಡಿದಾಗ ಬೇರೆ ಡೈರೆಕ್ಷನ್ ಬರಬೇಕಾಗತ್ತೆ. ಬಟ್ ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಅದು ರೊಟೇಟ್ ಆಗ್ತಾ ಇಲ್ಲ ಅಂತ ಅರ್ಥ. ಕರೆಕ್ಟಾ? ರೊಟೇಷನ್ ಅಂದ್ರೆ 0. ಸೊ 0 ಇಂದ ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಗೋಸ್ ಟು 0. ಡನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾರು ಇದಕ್ಕೆ ಪ್ರಿಪೇರ್ ಆಗ್ತಿದ್ರೋ ಅವ್ರ ಜೊತೆಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್.